ಹಲೋ, ವೆಲ್ಕಮ್ ಬ್ಯಾಕ್ ಟು ಜೆಕೆಆರ್ ಅಕಾಡೆಮಿ. ಮಾನವೀಯತೆಗೆ ದೇವರು ಕೊಟ್ಟ ಅತ್ಯಂತ ದೊಡ್ಡ ಕೊಡುಗೆ ಏನೆಂದರೆ ಅದುವೇ ಪ್ರಾಮಾಣಿಕತೆ. ಗೌರವಯುತ ಮತ್ತು ಗೌರವಯುತ ಜೀವನವನ್ನು ನಡೆಸಲು ಪ್ರಾಮಾಣಿಕತೆಯು ಒಂದು ದೊಡ್ಡ ಅಸ್ತ್ರವಾಗಿದೆ. ಪ್ರಾಮಾಣಿಕತೆಯು ನಮಗೆ ಜನರಲ್ಲಿ ಗೌರವ ಮತ್ತು ಪ್ರೀತಿಯನ್ನು ತರುತ್ತದೆ. ಪ್ರಾಮಾಣಿಕತೆಯು ಜೀವನವನ್ನು ನಡೆಸುವ ಅತ್ಯುತ್ತಮ ಮಾರ್ಗಗಳಲ್ಲಿ ಒಂದಾಗಿದೆ. ಇದು ನಮ್ಮನ್ನು ಬಲವಾದ, ಜವಾಬ್ದಾರಿಯುತ, ಧೈರ್ಯಶಾಲಿ ಮತ್ತು ದಯೆಯಿಂದ ಬಾಳುವಂತೆ ಮುನ್ನಡೆಸುತ್ತದೆ. ಇತರರಿಗೆ ಪ್ರಾಮಾಣಿಕರಾದವರೆಲ್ಲರೂ ಜಗತ್ತನ್ನು ಆಳಿದವರು ಮತ್ತು ಇತಿಹಾಸದ ಪುಟಗಳಲ್ಲಿ ತಮ್ಮ ಹೆಸರುಗಳನ್ನು ಸುವರ್ಣಾವಕಾಶಗಳಲ್ಲಿ ಚಿರಸ್ಥಾಯಿಗೊಳಿಸಿದವರು ಎಂಬುದಕ್ಕೆ ಇತಿಹಾಸವೇ ಸಾಕ್ಷಿಯಾಗಿದೆ. ಇಂತಹದೇ ಒಂದು ಪಾಠವನ್ನು ಅಭ್ಯಾಸ ಮಾಡುವರಿದ್ದೇವೆ. ಆ ಪಾಠದ ಹೆಸರೇ ಪಾಠ 6 SSLC ತರಗತಿಗೆ ಸಂಬಂಧಿಸಿದಂತೆ बसंत की सच्चाई. पहले हम जानेंगे लेखक परिचय. इस पाठ के लेखक हैं विशाखर जी, जिनका काल 1912 से 2009. मानव जीवन का यथार्थ चित्रण करने वाले लेखकों में विष्णु प्रभाकर जी का महत्वपूर्ण स्थान है. उनका जन्म उत्तर प्रदेश के मुजफ्फरनगर के मीरपुर में सन 1912 ईस्वी में हुआ. पंजाब में शिक्षा पाकर वहीं 15 वर्ष तक उन्होंने सरकारी नौकरी की. सन 1955 में आकाशवाणी के दिल्ली केंद्र में नाटक निर्देशक बने. 1.5 वर्ष बाद वहां से त्यागपत्र दिया और तब से स्वतंत्र साहित्यिक रूप में जीव. ಮನುಷ್ಯ ಬದುಕನ್ನು ನೈಜವಾಗಿ ಚಿತ್ರಿಸಿದ ಲೇಖಕರಲ್ಲಿ ವಿಷ್ಣು ಪ್ರಭಾಕರ್ ಜಿ ಅವರಿಗೆ ಮಹತ್ವದ ಸ್ಥಾನವಿದೆ. ಅವರು ಉತ್ತರ ಪ್ರದೇಶ ರಾಜ್ಯದ ಮುಜಫ್ಫರ್ನಗರದಲ್ಲಿ ಇರುವಂತಹ ಮೀರ್ಪುರ್ ಎಂಬ ಗ್ರಾಮದಲ್ಲಿ ಕ್ರಿಸ್ತಶಕ 1912ರಲ್ಲಿ ಜನಿಸಿದರು. ಪಂಜಾಬ್ನಲ್ಲಿ ಶಿಕ್ಷಣ ಪಡೆದ ನಂತರ ಇವರು 15 ವರ್ಷಗಳ ಕಾಲ ಅಲ್ಲಿಯೇ ಸರ್ಕಾರಿ ಉದ್ಯೋಗವನ್ನು ಮಾಡಿದರು. 1955ರಲ್ಲಿ ಅವರು ಆಲ್ ಇಂಡಿಯಾ ರೇಡಿಯೋ ದೆಹಲಿ ಕೇಂದ್ರದಲ್ಲಿ ನಾಟಕ ನಿರ್ದೇಶಕರಾಗಿ ತನ್ನ ಕೆಲಸವನ್ನು ನಿರ್ವಹಿಸಿದರು. 1.5 ವರ್ಷಗಳ ಕಾಲ ಅಲ್ಲಿ ಕೆಲಸವನ್ನ ಮಾಡಿ ತದನಂತರ ರಾಜೀನಾಮೆ ನೀಡಿ ಮತ್ತು ಅಲ್ಲಿಂದ ಸ್ವತಂತ್ರ ಬರಹಗಾರರಾಗಿ ಇವತ್ತು ಅವರು ಬದುಕುತ್ತಿದ್ದರು. विष्णु प्रभाकर जी गांधीवादी लेखक माने जाते हैं. आपके एकांकी मानवीय संवेदनाओं से ओतप्रोत हैं. मानवीय संबंधों का मनोवैज्ञानिक धरातल पर भावात्मक चित्रण उनके एकांकियों की विशेषता है. उनकी प्रमुख रचनाएं हैं आवारा मसीहा, तट के बंधन, निशिकांत, दर्पण का व्यक्ति, धरती अब भी घूम रही है, युगे युगे क्रांति, गृहस्थी आदि. ವಿಷ್ಣು ಪ್ರಭಾಕರ್ ಜಿ ಅವರನ್ನ ನಾವು ಗಾಂಧಿವಾದಿ ಬರಹಗಾರ ಎಂದು ಪರಿಗಣಿಸಬಹುದಾಗಿದೆ. ಅವರ ಏಕಾಂಕಿಗಳು ಅಂದ್ರೆ ಅವರ ಎಲ್ಲ ರಚನೆಗಳು ಮಾನವ ಸಂವೇದನೆಗಳಿಂದ ತುಂಬಿವೆ. ಮಾನಸಿಕ ಸಮತಲದಲ್ಲಿ ಮಾನವ ಸಂಬಂಧಗಳ ಭಾವನಾತ್ಮಕ ಚಿತ್ರಣ ಅವರ ಏಕಾಂಕಿಗಳ ಅಂದ್ರೆ ರಚನೆಗಳ ವಿಶೇಷತೆಯಾಗಿದೆ. ಅವರ ಪ್ರಮುಖ ಕೃತಿಗಳನ್ನು ನಾವು ನೋಡುವುದಾದರೆ ಆವಾರಾ ಮಸೀಹ, तट के बंधन, निशिकांत, युगे युगे क्रांति, गृहस्थी इत्यादि और रचनाएं. छात्र इस एकांकी में चित्रित बालक के चरित्र से प्रेरित होकर प्रामाणिकता से जीना सीख सकते हैं. ಈ ಒಂದು ಏಕಾಂಕಿಯಲ್ಲಿ ಚಿತ್ರಿಸಿದ ಪ್ರಾಮಾಣಿಕ ಬಾಲಕನ ಪಾತ್ರದಿಂದ ಸ್ಫೂರ್ತಿ ಪಡೆಯುವ ಮೂಲಕ ವಿದ್ಯಾರ್ಥಿಗಳು ಅಂದರೆ ತಾವೆಲ್ಲರೂ ಪ್ರಾಮಾಣಿಕವಾಗಿ ಬದುಕುವಂತಹ ಒಂದು ಪ್ರಯತ್ನವನ್ನ, ಒಂದು ಜೀವನವನ್ನ ಕಲಿಯಬಹುದು. सबसे पहले हम देखेंगे पात्र परिचय. बसंत एक गरीब शरणार्थी लड़का. बसंत ಒಬ್ಬ ಬಡ ನಿರಾಶ್ರಿತ ಹುಡುಗನಿದ್ದಾನೆ, ಬಾಲಕನಿದ್ದಾನೆ. ಪ್ರತಾಪ್ बसंत का छोटा भाई. बसंतನ ಕಿರಿಯ ಸಹೋದರ, ಚಿಕ್ಕ ಸಹೋದರ. पंडित राजकिशोर यह एक नेता है, ಒಬ್ಬ ನಾಯಕರಾಗಿದ್ದಾರೆ. ಡಾಕ್ಟರ್ ತಥಾ 2 ರಾಹ ಚಲತೆ ವ್ಯಕ್ತಿ. ವೈದ್ಯರು ಮತ್ತು 2 ಜನ ಪಾದಚಾರಿಗಳು ಈ ಒಂದು ದೃಶ್ಯದಲ್ಲಿ, ಈ ಒಂದು ಪಾಠವನ್ನು ಕಾಣುತ್ತೀವಿ. इस एकांकी में कुल 3 दृश्य हैं. आज हम पहले दृश्य को जानेंगे. ಈ ಒಂದು ಏಕಾಂಕಿಯಲ್ಲಿ, ಈ ಒಂದು ಸಾಹಿತ್ಯದಲ್ಲಿ ಒಟ್ಟಾಗಿ 3 ದೃಶ್ಯಗಳಿದ್ದಾವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಮೊದಲನೇ ದೃಶ್ಯವನ್ನ ಅಭ್ಯಾಸವನ್ನ ಮಾಡೋಣ. ಬನ್ನಿ ತಡ ಮಾಡದೆ ವಿಡಿಯೋವನ್ನ ಪ್ರಾರಂಭ ಮಾಡೋಣ. पहला दृश्य हम देखेंगे. स्टेज पर सुविधानुसार एक बड़े नगर के बाजार का प्रतीकात्मक दृश्य. आने जाने, लेने देने का शोर, फेरी वालों की पुकार. उन्हीं के बीच में एक लड़का नंगे पैर, फटे कपड़े पहने, हाथ में सामान संभाले भागता हुआ आता है. उसकी आयु लगभग 12 वर्ष की है. उसका नाम बसंत है और वह पुकार रहा है. ವೇದಿಕೆ ಮೇಲೆ ಒಂದು ದೊಡ್ಡ ನಗರದ ಮಾರುಕಟ್ಟೆಯ ಅವಶ್ಯಕತೆಗೆ ಅನುಸಾರವಾಗಿ ಸಾಂಕೇತಿಕ ದೃಶ್ಯವಿದೆ. ಮಾರುಕಟ್ಟೆಯಲ್ಲಿ ಬರುವ ಹೋಗುವವರ ಸದ್ದು, ಖರೀದಿ ಮಾಡುವವರ ಮತ್ತು ಮಾರುವವರ ಗದ್ದಲ, ಬೀದಿ ವ್ಯಾಪಾರಿಗಳ ಕರೆಗಳು. ಅಷ್ಟಲ್ಲದೆ ಅವುಗಳ ನಡುವೆ ಒಬ್ಬ ಬಾಲಕ ಬರಿಗಾಲಿನಲ್ಲಿ, ಕಾಲಿನಲ್ಲಿ ಚಪ್ಪಲಿ ಇಲ್ಲ, ಹರಿದ ಬಟ್ಟೆಯನ್ನು ಧರಿಸಿದ್ದಾನೆ, ಕೈಯಲ್ಲಿ ವಸ್ತುಗಳನ್ನು ಹಿಡಿದುಕೊಂಡು ಓಡಿಕೊಂಡು ಬರ್ತಾ ಇದ್ದಾನೆ.
ಅವನ ವಯಸ್ಸು ಸರಿಸುಮಾರಾಗಿ 12 ವರ್ಷ ಆಗಿರಬಹುದು. ಅವನ ಹೆಸರೇ ಬಸಂತ. ಅವನು ಗ್ರಾಹಕರಿಗೆ ತನ್ನತ್ತ ಕರೆಯುತ್ತಿದ್ದಾನೆ, ಸೆಳೆಯುತ್ತಿದ್ದಾನೆ. ಬಸಂತ್, ಛಲ್ನಿ ಲೇಲೋ, ಬಟನ್ ಲೇಲೋ, ದಿಯಾ ಸಲಾಯಿ ಲೇಲೋ. ಬಸಂತ ಛಲ್ನಿ ಅಂದ್ರೆ ಚಾಣಿಗೆ ತೆಗೆದುಕೊಳ್ಳಿ, ಗುಂಡಿ ಅಂದ್ರೆ ಬಟನ್ ಅನ್ನ ತೆಗೆದುಕೊಳ್ಳಿ, ದಿಯಾ ಸಲಾಯಿ ಅಂದ್ರೆ ಬೆಂಕಿ ಪಟ್ಟಣವನ್ನ ತೆಗೆದುಕೊಳ್ಳಿ ಅಂತ ಬಸಂತ ಹೀಗೆ ವಸ್ತುಗಳನ್ನ ಮಾರುಕಟ್ಟೆಯಲ್ಲಿ ಅಂದ್ರೆ ಮಾರ್ಕೆಟ್ ನಲ್ಲಿ ಮಾರ್ತಾ ಇದ್ದಾನೆ. कोई उसकी बात नहीं सुनता, सब उसे देखते हैं और आगे बढ़ जाते हैं. इसी समय एक खद्दरदारी व्यक्ति वहां से जाते दिखाई देते हैं. ये मजदूरों के नेता पंडित राजकिशोर हैं. बसंत उन्हें देखकर उनके पीछे भागता है. ಅಷ್ಟೆಲ್ಲ ಅವನು ಒದರುತ್ತಿದ್ದರೂ ಕೂಡ ಯಾರೂ ಅವನ ಮಾತನ್ನು ಕೇಳುವುದಿಲ್ಲ. ಎಲ್ಲರೂ ಅವನತ್ತ ನೋಡ್ತಾರೆ, ಅವನ ಕಡೆ ನೋಡ್ತಾರೆ, ಹಾಗೆ ಅವನ ನೆಗ್ಲೆಕ್ಟ್ ಮಾಡಿ ಮುಂದಕ್ಕೆ ಹೋಗ್ತಾರೆ. ಅದೇ ಸಮಯದಲ್ಲಿ ಒಬ್ಬ ಖದ್ದರ್ದಾರಿ ಅಂದ್ರೆ ಒಬ್ಬ ಖಾದಿ ಬಟ್ಟೆಯನ್ನು ಹಾಕಿರುವಂತಹ ವ್ಯಕ್ತಿ ಹೊರಡುತ್ತಿರುವುದನ್ನು ಬಸಂತಿಗೆ ನೋಡ್ತಾನೆ. ಅವನು ಅವರ ಹತ್ರ ಹೋಗ್ತಾನೆ. ಅವ್ರು ಯಾರಾಗಿದ್ರು ಅಂದ್ರೆ ಅವರೇ ಕಾರ್ಮಿಕರ ಮುಖಂಡ ಪಂಡಿತ್ ರಾಜಕಿಶೋರ್. ಬಸಂತ್ ಅವರನ್ನ ನೋಡಿ ಅವರ ಹಿಂದೆ ಓಡುತ್ತಾನೆ. ಬಸಂತ್, ಸಾಹಬ್ ಬಟನ್ ಲೀಜಿಯೇ, ದೇಸಿ ಬಟನ್ ಸಾಹಬ್, ದಿಯಾ ಸಲಾಯಿ ಲೀಜಿಯೇ ಎನ್ನುವಂಥದ್ದನ್ನ ಹೇಳ್ತಾನೆ. ಪಂಡಿತ್ ರಾಜಕಿಶೋರ್ ಅವರನ್ನ ನೋಡಿ ಬಸಂತ್ ಅವರಿಗೆ ಹೇಳ್ತಾನೆ. ಏನಂತ ಹೇಳ್ತಾನೆ? ಶ್ರೀಮಾನ್ ಅಥವಾ ಸಾಹೇಬರೇ, ಬಟನ್ ಅನ್ನ ತೆಗೆದುಕೊಳ್ಳಿ. ಇದು ಎಂತ ಬಟನ್ ಅಂದ್ರೆ ದೇಸಿ ಅಂದ್ರೆ ಸ್ವದೇಶಿ ಬಟನ್ ಇದಾವೆ, ಇದನ್ನ ತೆಗೆದುಕೊಳ್ಳಿ. ಬೆಂಕಿ ಪೊಟ್ಟಣವನ್ನ ತೆಗೆದುಕೊಳ್ಳಿ ಅಂತ ಅವರ ಹಿಂದೆ ಬೀಳುತ್ತಾನೆ. ರಾಜಕಿಶೋರ್, ಭಾಯಿ ಮುಜೆ ಕುಚ್ ನಹಿ ಚಾಹಿಯೆ, ಜಾವೋ ಕಿಸಿ ಔರ್ ಕೋ ದೋ. ಬಸಂತ್ ಹೀಗೆ ಪದೇ ಪದೇ ಹೇಳುವಾಗ ಅವ್ರು ಹೇಳ್ತಾರೆ, ರಾಜಕಿಶೋರ್ ಅವರು, ನೋಡು ತಮ್ಮ, ಭಾಯಿ ಅಂದ್ರೆ ನೋಡು ಸಹೋದರ, ನೋಡು ತಮ್ಮ, ನನಗೆ ಏನೂ ಬೇಕಾಗಿಲ್ಲ, ಹೋಗು ನೀನು ಮತ್ತೊಬ್ಬರಿಗೆ ಅಥವಾ ಯಾರಾದರೂ ಬೇರೆಯವರಿಗೆ ಕೊಡು ಅಂತ ಅವನಿಗೆ ಬಸಂತನಿಗೆ ಪಂಡಿತ್ ರಾಜಕಿಶೋರ್ ಅವರು ಹೇಳ್ತಾರೆ. ಬಸಂತ್, ಸಾಹಬ್ ಛಲ್ಲಿ ಲೀಜಿಯೇ, ದೂದ್ ಛಾನಿಯೇ, ಚಾಯ್ ಛಾನಿಯೇ. ಅವರು ಎಷ್ಟು ಬೇಡ ಬಂದರೂ ಕೂಡ ಬಸಂತ ಮತ್ತೆ ಪಂಡಿತ್ ರಾಜಕಿಶೋರ್ ಅವರಿಗೆ ಹೇಳ್ತಾನೆ, ಸಾಹೇಬ್ರೆ, ಒಂದು ಛಲನಿ ಅಂದ್ರೆ ಒಂದು ಚಾಣಿಗೆ ಆದ್ರೂ ತೆಗೆದುಕೊಳ್ಳಿ, ಇದರಿಂದ ನೀವೇ ಅದರ ಒಂದು ಲಾಭವನ್ನ ಅವರಿಗೆ ಹೇಳ್ತಾನೆ. ನೀವು ಹಾಲನ್ನ ಸೋಸಬಹುದು ಅಥವಾ ಚಹಾವನ್ನ ಸೋಸಬಹುದು ಅಂತ ಅದರ ಲಾಭಗಳನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ರಾಜಕಿಶೋರ್, ಮುಜೆ ನಹಿ ಚಾಹಿಯೇ. ಅವಾಗ ರಾಜಕಿಶೋರ್ ಅವರು ಬಸಂತನಿಗೆ ಹೇಳ್ತಾರೆ, ನನಗೆ ಇವೆಲ್ಲವೂ ಬೇಕಾಗಿಲ್ಲ, ನನಗೆ ಇದೆಲ್ಲ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಬಸಂತ್, ಬಟನ್ ರಾಜಕಿಶೋರ್ ನಹಿ. ಬಸಂತ್, ದಿಯಾ ಸಲಾಯಿ ರಾಜಕಿಶೋರ್ ನಹಿ ನಹಿ. ಅಷ್ಟಾಗಿ ಮತ್ತೆ ಬಸಂತ ಹೇಳ್ತಾನೆ, ಗುಂಡೆ ಆದ್ರೂ ತೆಗೆದುಕೊಳ್ಳ್ರಿ. ರಾಜಕಿಶೋರ್ ಅವ್ರು ಏನ್ ಮಾಡ್ತಾರೆ? ಬೇಡ ಅಂತ ಹೇಳ್ತಾರೆ. ಮತ್ತೆ ಬಸಂತ್ ಬಿಡೋದಿಲ್ಲ. ಮತ್ತೆ ಬಸಂತ್ ಏನ್ ಮಾಡ್ತಾನೆ? ಬೆಂಕಿ ಪೊಟ್ಟಣ ಆದ್ರೂ ಸಾಹೇಬರೇ ಅಂತ ಹೇಳಿದಾಗ ಅದಕ್ಕೂ ಕೂಡ ಪಂಡಿತ್ ರಾಜಕಿಶೋರ್ ಅವರು ಬೇಡ, ನನಗೆ ಇದೆಲ್ಲ ಬೇಡ ಅಂತ ಬಸಂತನಿಗೆ ಹೇಳ್ತಾರೆ. ಬಸಂತ್, ವಿನಮ್ರ ಸ್ವರ, ಸಾಹಬ್ ಈ ಛಲ್ನಿ ಲೇ ಲೀಜಿಯೇ, ಸಿರ್ಫ್ 2 ಆನಾ ಕೀಮತ್ ಹೈ. ಅವಾಗ ಬಸಂತ ನಯ ವಿನಯದಿಂದ, ಸಾಹೇಬರೇ, ಒಂದು ಛಲ್ನಿ ಆದ್ರೂ ತೆಗೆದುಕೊಳ್ಳಿ, ಕೇವಲ ಇದರ ಬೆಲೆ 2 ಆನೆ ಅಂತ ಬಸಂತ ಅವರಲ್ಲಿ ಮತ್ತೆ ಏನ್ ಮಾಡ್ತಾನೆ? ಬೇಡ್ಕೊಳ್ತಾನೆ ಬಹಳಷ್ಟು ವಿನಮ್ರತೆಯಿಂದ. ರಾಜಕಿಶೋರ್, पर भाई मुझे नहीं चाहिए तो कैसे ले लूं? बसंत, अच्छा आप 6 पैसे. राजकिशोर, ओहो, कह दिया ना, मुझे नहीं चाहिए, मुझे कुछ नहीं चाहिए. ಅವಾಗ ರಾಜಕಿಶೋರ್ ಅವರು ಹೇಳ್ತಾರೆ, ನೋಡು ತಮ್ಮ, ನೋಡು ಸಹೋದರ, ನನಗೆ ಬೇಕಾಗಿಲ್ಲ ಅಂದ್ರೆ ನಾನು ಹೇಗೆ ತೆಗೆದುಕೊಳ್ಳಲಿ ಎಲ್ಲ ವಸ್ತುಗಳನ್ನ. ಅವಾಗ ಮತ್ತೆ ಬಸಂತ ಬಿಡೋದಿಲ್ಲ. ಮತ್ತೆ ಬಸಂತ ಹೇಳ್ತಾನೆ, ಆಯ್ತಾಯ್ತು, ಕೇವಲ ನೀವೇನ್ ಮಾಡ್ರಿ, 6 ಪೈಸೆ ಆದ್ರೂ ಈ ಚಾಣಿಗೆ ಕೊಟ್ಟು ಇದು 6 ಪೈಸೆ ಆದ್ರೂ ಕೊಟ್ಟು ಈ ಚಾಣಿಗೆನ ತೆಗೆದುಕೊಳ್ಳಿ ಅಂತ ಮತ್ತೆ ಅವ್ರ ಹತ್ರ ಏನ್ ಮಾಡ್ತಾನೆ ಕೇಳ್ತಾನೆ. ಅವಾಗ ಮತ್ತೆ ರಾಜಕಿಶೋರ್ ಅವ್ರು ಹೇಳ್ತಾರೆ, ಓಹೋ, ನಿನಗೆ ಹೇಳಿದೆಲ್ಲಪ್ಪ, ನನಗೆ ಏನೂ ಬೇಕಾಗಿಲ್ಲ, ನನಗೆ ಇದರಲ್ಲಿ ಯಾವುದೂ ಬೇಡ ಅಂತ ಪಂಡಿತ್ ರಾಜಕಿಶೋರ್ ಹೇಳ್ತಾರೆ. ಬಸಂತ್, रुआसा साहब, सवेरे से अब तक कुछ नहीं बिका, आपसे आशा थी साहब, एक तो ले लीजिए. रुआसा, ಇಲ್ಲಿ रुआसा ಅಂದ್ರೆ ಅಳುವಾಗ ಅಥವಾ ಅತ್ಯಂತ ದುಃಖವಾದಾಗ ಬರುವಂತಹ ಧ್ವನಿಯನ್ನ ಅತ್ಯಂತ ದುಃಖದಲ್ಲಿ ಹೇಳುವಂತಹ ಒಂದು ಧ್ವನಿ. ಬಹಳಷ್ಟು ದುಃಖದಿಂದ ಹೇಳ್ತಾನೆ, ಸಾಹೇಬರೇ, ಬೆಳಗ್ಗೆಯಿಂದ ಏನೂ ಕೂಡ ನನ್ನ ಹತ್ತಿರದಿಂದ ಮಾರಾಟವಾಗಿಲ್ಲ, ನಿಮ್ಮಿಂದ ಆಸೆ ನಾನು ಇಟ್ಟುಕೊಂಡಿದ್ದೆ, ನೀವು ಕನಿಷ್ಠ ಒಂದನ್ನಾದ್ರೂ ತೆಗೆದುಕೊಳ್ಳಿ ಅಂತ ಅವರಲ್ಲಿ ಮತ್ತೆ ಬಹಳಷ್ಟು ದುಃಖದಿಂದ ಅಳುಮುಖದಿಂದ ಅವ್ರ ಹತ್ರ ಕೇಳ್ಕೊಂತಾನೆ. ರಾಜಕಿಶೋರ್, जेब से 2 पैसे निकालते हुए, तुम तो अच्छा, तुम्हें पैसे चाहिए, लो ये 2 पैसे लो और जाओ. ರಾಜಕಿಶೋರ್ ಅವರು ತನ್ನ ಜೇಬಿನಿಂದ 2 ಪೈಸೆಗಳನ್ನ
ಹುಡುಕಾಡ್ತಾ ಅಥವಾ ಹೊರಗೆ ತೆಗಿಲಿಕ್ಕೆ ಪ್ರಯತ್ನ ಪಡ್ತಾ, ನೀನಲ್ಲಪ್ಪ ನೀನು, ಸರಿ ನಿನಗೆ ಹಣ ಬೇಕು ತಾನೆ, ತಗೊಳ್ಳು, ಈ 2 ಪೈಸೆಯನ್ನ ತೆಗೆದುಕೊಂಡು ಹೋಗು ಅಂತ ಬಸಂತನಿಗೆ ಪಂಡಿತ್ ರಾಜ್ಕಿಶೋರ್ ಅವರು ಹೇಳ್ತಾರೆ. ಬಸಂತ್ ಏಕದಮ್ ನಹಿ ಸಾಹಬ್ ನಹಿ, ಪೈಸೆ ನಹಿ ಲೂಂಗಾ. ಅವರು ಕೊಡುವಂತಹ ದುಡ್ಡನ್ನು ನೋಡಿ ಬಸಂತ ಒಮ್ಮಿಂದೊಮ್ಮೆ ಏನ್ ಮಾಡ್ತಾನೆ ಅಂದ್ರೆ ಹೇಳ್ತಾನೆ, ಏನಂತ ಹೇಳ್ತಾನೆ, ಇಲ್ಲ 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 ಸಾಹೇಬ್ರೆ, ಈ ದುಡ್ಡನ್ನು ನಾನು ತೆಗೆದುಕೊಳ್ಳುವುದಿಲ್ಲ ಅಂತ ಬಸಂತ್ ಇದ್ದವನು ಪಂಡಿತ್ ರಾಜ್ಕಿಶೋರ್ ಅವರಿಗೆ ಹೇಳ್ತಾನೆ. ರಾಜ್ಕಿಶೋರ್ ನಹಿ ಲೋಗೆ? ಬಸಂತ್ ಜಿ ನಹಿ, ಆಪ್ ಛಲ್ನಿ ಖರೀದ್ ಲೀಜಿಯೇ. ರಾಜ್ಕಿಶೋರ್ ಅವರಿಗೆ ಆಶ್ಚರ್ಯ ಆಗ್ತದ, ನೀನು ಈ ದುಡ್ಡನ್ನು ತೆಗೆದುಕೊಳ್ಳೋದಿಲ್ವಾ? ಅವಾಗ ಬಸಂತ ಹೇಳ್ತಾನೆ, ಇಲ್ಲ ಸಾಹೇಬರೇ, ಈ ದುಡ್ಡನ್ನ ನಾನು ತೆಗೆದುಕೊಳ್ಳುವುದಿಲ್ಲ, ನೀವು ಕನಿಷ್ಠ ಪಕ್ಷ ಈ ಚಾಣಿಯನ್ನು ತೆಗೆದುಕೊಂಡರೆ ಮಾತ್ರ ನಾನು ಈ ದುಡ್ಡನ್ನ ತೆಗೆದುಕೊಳ್ಳುವೆ ಅಂತ ಪಂಡಿತ್ ರಾಜ್ಕಿಶೋರ್ ಅವರಿಗೆ ಬಸಂತ್ ಹೇಳ್ತಾನೆ. ರಾಜ್ಕಿಶೋರ್ ಅಚ್ಚಾ ಏಕ್ ಛಲ್ನಿ ಮೇ ತುಮೇ ಕ್ಯಾ ಬಚೇಗಾ? ಬಸಂತ್ 2 ಪೈಸೆ ಬಚ್ತೆ ಹೈ, 2 ಪೈಸೆ. ಅವನ ಮಾತನ್ನು ಕೇಳಿ ಪಂಡಿತ ರಾಜ್ಕಿಶೋರ್ ಅವರು ಹೇಳ್ತಾರೆ, ಸರಿ, ಒಂದು ಚಾಣಿಗೆ ಅಂದ್ರೆ ಒಂದು ಛಲ್ನಿಯನ್ನ ನೀನು ಮಾರಿದೆ ಅಂದ್ರೆ ನಿನಗೆ ಎಷ್ಟು ರೂಪಾಯಿ ಉಳಿತಾವೆ ಅಂತ ಬಸಂತಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಅವನು ಅದಕ್ಕೆ ಕೇಳ್ತಾನೆ, ನನಗೆ 2 ಪೈಸೆ ಲಾಭದಲ್ಲಿ ಉಳಿಯುತ್ತದೆ ಅಂತ ಬಸಂತ್ ಇದ್ದವನು ಪಂಡಿತ್ ರಾಜ್ಕಿಶೋರ್ ಅವರಿಗೆ ಹೇಳ್ತಾರೆ. ರಾಜ್ಕಿಶೋರ್ तो बस पैसे ले लो और समझ लो मैंने छलनी खरीद ली. ಅವಾಗ ರಾಜ್ಕಿಶೋರ್ ಅವರು ಹೇಳ್ತಾರೆ, ಆಯ್ತು, ಈ ದುಡ್ಡನ್ನ ನೀನು ತೆಗೆದುಕೊಳ್ಳು, ನಿನ್ನ ಹತ್ರ ಇಟ್ಕೋ, ಹಾಗೂ ತಿಳಿದುಕೋ, ನಾನು ನಿನ್ನ ಹತ್ರ ಒಂದು ಏನ್ ಮಾಡಿದ್ದೀನಿ, ಒಂದು ಛಲ್ನಿಯನ್ನ, ಒಂದು ಚಾಣಿಯನ್ನ ಖರೀದಿ ಮಾಡಿದ್ದೀನಿ ಅಂತ ತಿಳ್ಕೊ ಅಂತ ಬಸಂತನಿಗೆ ಪಂಡಿತ್ ರಾಜ್ಕಿಶೋರ್ ಅವರು ಹೇಳ್ತಾರೆ. ಬಸಂತ್ नहीं साहब नहीं, यह तो भीख है, मैं भीख नहीं लूंगा, आप छलनी ले लें. राजकिशोर पर इस बात का बड़ा असर होता है. वे सहसा उस बच्चे को देखते हैं, फिर जेब टटोलते हैं, पर पैसे नहीं मिलते. ರಾಜ್ಕಿಶೋರ್ ಅವರ ಮಾತನ್ನು ಕೇಳಿಕೊಂಡು ಬಸಂತ ಒಮ್ಮೆಲೆ ಹೇಳ್ತಾನೆ, ಇಲ್ಲ ಇಲ್ಲ ಇಲ್ಲ, ನಾನು ಈ ದುಡ್ಡನ್ನು ತೆಗೆದುಕೊಳ್ಳುವುದಿಲ್ಲ ಸಾಹೇಬರೇ, ಇದು ಏನಾಗತ್ತೆ, ಹಾಗೆ ನೀವು ನನಗೆ ಕೊಟ್ರೆ ಅಂದ್ರೆ ಇದು ಭಿಕ್ಷೆ ಆಗತ್ತೆ, ನಾನು ಭಿಕ್ಷೆಯನ್ನ ತೆಗೆದುಕೊಳ್ಳುವುದಿಲ್ಲ, ನೀವು ನನ್ನ ಹತ್ತಿರ ಒಂದು ಚಾಣಿಗೆಯನ್ನ, ಒಂದು ಛಲ್ನಿಯನ್ನ ತೆಗೆದುಕೊಳ್ಳಿ. ಈ ಒಂದು ಮಾತು ರಾಜ್ಕಿಶೋರ್ ಅವರ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಪ್ರಭಾವವನ್ನು ಬೀರ್ತವೆ. ಹಾಗೆ ರಾಜ್ಕಿಶೋರ್ ಅವರು ಆ ಬಾಲಕನ ಮುಖವನ್ನ ನೋಡ್ತಾರೆ, ಹಾಗೆ ನೋಡ್ತಾ ನಿಂತ್ಕೊಂಡ್ಬಿಡ್ತಾರೆ, ಹಾಗೂ ತನ್ನ ಜೇಬಿನಲ್ಲಿ ದುಡ್ಡನ್ನು ಹುಡುಕ್ಲಿಕ್ಕೆ, ಟಟೋಲ್ ಅಂದ್ರೆ ಹುಡುಕ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಎಲ್ಲಾದ್ರೂ ದುಡ್ಡು ಇದೆ, ಕೊಡ್ಬೇಕು ಅಂತ ಹೇಳಿ. ರಾಜ್ಕಿಶೋರ್ ಭಾಯಿ ಮೇರೆ ಪಾಸ್ ಪೈಸೆ ನಹಿ ಹೈ, ಹೋತೆ ತೋ ಲೇ ಲೇತಾ, ನೋಟ್ ಹೈ. ಅವಾಗ ರಾಜ್ಕಿಶೋರ್ ಅವರು ತನ್ನ ಜೇಬನ್ನ ಚೆಕ್ ಮಾಡ್ತಾ, ಹುಡುಕಾಡ್ತಾ ಬಸಂತನಿಗೆ ಹೇಳ್ತಾರೆ, ನನ್ನ ಹತ್ರ ಚಿಲ್ಲರೆ ಪೈಸೆಗಳು ಇಲ್ಲ ತಮ್ಮ, ಇದ್ದಿದ್ರೆ ನಾನು ಏನ್ ಮಾಡ್ತಿದ್ದೆ, ಖಂಡಿತವಾಗಿಯೂ ನಿನ್ನ ಹತ್ರ ಈ ಒಂದು ಛಲ್ನಿಯನ್ನ ತೆಗೆದುಕೊಳ್ತಾ ಇದ್ದೆ, ನನ್ನ ಹತ್ರ ಏನಿದೆ, ನೋಟ್ ಇದೆ ಅಂತ ಪಂಡಿತ್ ರಾಜ್ಕಿಶೋರ್ ಅವರು ಹೇಳ್ತಾರೆ. ಬಸಂತ್ ಉದಾಸ್, ನೋಟ್ ಹೇ, ಪೈಸೆ ತೋ ಮೇರೆ ಪಾಸ್ ಭಿ ನಹಿ ಹೈ, ಕುಚ್ ಬಿಕಾ ಹಿ ನಹಿ. ಬಸಂತ್ ಹೇಳ್ತಾನೆ, ಅವರು ನೋಟ್ ಇದೆ ಅಂತ ಹೇಳುವಾಗ, ನೋಟ್ ಇದೆಯಾ ನಿಮ್ಮ ಹತ್ರ? ನನ್ನ ಹತ್ತಿರ ಕೂಡ ಚಿಲ್ಲರೆ ಪೈಸೆಗಳೇ ಇಲ್ಲ, ಯಾಕೆಂದರೆ ಬೆಳಿಗ್ಗೆಯಿಂದ ಏನೂ ಕೂಡ ನನ್ನ ಹತ್ತಿರದಿಂದ ಮಾರಾಟವಾಗಿಲ್ಲ ಅಂತ ಬಹಳಷ್ಟು ಉದಾಸೀನ ಭಾವನೆಯಿಂದ ಬಸಂತ ಪಂಡಿತ್ ರಾಜ್ಕಿಶೋರ್ ಅವರಿಗೆ ಹೇಳ್ತಾನೆ. ರಾಜ್ಕಿಶೋರ್ ಕಬಿ ತೋ ಕಹತಾ ಥಾ, ಅಚ್ಚಾ ಕಲ್ ಲೇ ಲೂಂಗಾ, ಯಾ ಮೇರೆ ಘರ್ ಲೇ ಆನಾ, ಕಿಶನ್ಗಂಜ್ ಮೇ ರಹತಾ. ರಾಜ್ಕಿಶೋರ್ ಮತ್ತೆ ಹೇಳ್ತಾರೆ, ನಾನು ಅದಕ್ಕಾಗಿಯೇ ನಿನಗೆ ಹೇಳ್ತಾ ಇದ್ದೆ, ಏನಂತ ಹೇಳ್ತಾ ಇದ್ದೆ, ನನ್ನ ಹತ್ರ ದುಡ್ಡಿಲ್ಲ ಅಂತ, ಪರವಾಗಿಲ್ಲ, ನಾಳೆ ತೆಗೆದುಕೊಳ್ತೀನಿ, ಅಥವಾ ನೀನು ನನ್ನ ಮನೆಗೆ ಬಂದ್ಬಿಡು, ನನ್ನ ಮನೆ ಎಲ್ಲಿದೆ ಅಂದ್ರೆ ಕಿಶನ್ಗಂಜ್ ನಲ್ಲಿ ನನ್ನ ಮನೆ ಇದೆ ಅಂತ ಪಂಡಿತ್ ರಾಜ್ಕಿಶೋರ್ ಅವರು ಬಸಂತನಿಗೆ ಹೇಳ್ತಾರೆ. बसंत एकदम नहीं साहब, आज ही ले लीजिए, आप नोट मुझे दीजिए, मैं अभी बाजार से भुना लाता हूँ. ಒಮ್ಮೆಲೆಗೆ ಬಸಂತ್ ಹೇಳ್ತಾನೆ, ಇಲ್ಲ 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 ಸಾಹೇಬ್ರೆ, ನೀವೇನ್ ಮಾಡಬೇಕು, ಇವತ್ತೇ ಈ ಒಂದು ಚಾಣಿಗೆಯನ್ನ, ಈ ಒಂದು ಛಲ್ನಿಯನ್ನ ಇವತ್ತಿನ ತೆಗೆದುಕೊಳ್ಳಬೇಕು. ನೀವೇನ್ ಮಾಡ್ರಿ, ನೀವು ಈ ನೋಟನ್ನ ನನ್ನ ಕೈಗೆ ಕೊಟ್ಬಿಡಿ, ನಾನು ಇವಾಗಲೇ ಏನ್ ಮಾಡ್ತೀನಿ, ಮಾರುಕಟ್ಟೆ ಒಳಗಡೆ ಹೋಗಿ ಈ ನೋಟನ್ನ ಚಿಲ್ಲರೆ ಮಾಡ್ಕೊಂಡು ಬರುತ್ತೇನೆ ಅಂತ ಬಸಂತ್ ಇದ್ದವನು ಪಂಡಿತ್ ರಾಜ್ಕಿಶೋರ್ ಅವರಿಗೆ ಹೇಳ್ತಾನೆ. ರಾಜ್ಕಿಶೋರ್ ಭಾಯಿ ತುಮ್ ತೋ, ಬಸಂತ್ ಬಸ್ ಮೈ ಯಹ ಆಯ. ಅವಾಗ ರಾಜ್ಕಿಶೋರ್ ಅವರು ಹೇಳ್ತಾರೆ, ಏನಂತ ಹೇಳ್ತಾರೆ, ನೀನು ಕೇಳೋದೇ ಇಲ್ಲಪ್ಪ ಅಂತ ಹಾಗೆ ಬಸಂತನಿಗೆ ಹೇಳ್ತಾರೆ. ಅವಾಗ ಬಸಂತ್ ಹೇಳ್ತಾನೆ, ನಾನು ಹೀಗೆ ಹೋಗಿ ಬೇಗ, ಆದಷ್ಟು ಬೇಗ ಬಂದ್ಬಿಡ್ತೀನಿ, ಹಿಂಗೆ ಹೋಗಿ ಹಿಂಗೆ ಬರ್ತೀನಿ ಅಂತ ಅವರಿಗೆ ಹೇಳ್ತಾರೆ. ರಾಜ್ಕಿಶೋರ್ ಅಚ್ಚಾ ಲೋ ಭುನಾ ಲಾವೋ ಅಭಿಯಾನ. ರಾಜ್ಕಿಶೋರ್ ಅವರು ಅವನ ಮಾತಿಗೆ ನಂಬಿ ಏನ್ ಮಾಡ್ತಾರೆ, ಆಯ್ತು, ನೀನು ಈ ಚಿಲ್ಲರೆಯನ್ನ ತೆಗೆದುಕೊಂಡು ಬಾ ಅಂತ, ಸಾಧ್ಯವಾದಷ್ಟು ನೀನ್ ಏನ್ ಮಾಡ್ಬೇಕು, ಬೇಗ ಈಗಲೇ ಬಾ ಅಂತ ಅವನ ಹತ್ರ ಒಂದು ನೋಟನ್ನ ಏನ್ ಮಾಡ್ತಾರೆ, ಪಂಡಿತ್ ರಾಜ್ಕಿಶೋರ್ ಅವರು ಬಸಂತನ ಕೈಗೆ ಕೊಡ್ತಾರೆ. ಬಸಂತ್
ಅಭಿ ಆಯಾ ಸಾಹಬ್ ಆಪ್ ಯಹೀ ಟಹರೆ ಅಭಿ ಪಲಕ್ ಮಾರ್ತೆ ಹಿ ಆಯಾ. ಆ ಮಾತಿಗೆ ಬಸಂತ್ ಹೇಳ್ತಾನೆ, ಈಗಷ್ಟೇ ಸ್ವಲ್ಪ ಹೊತ್ತಿನಲ್ಲೇ ನಾನು ಏನ್ ಮಾಡ್ತೀನಿ, ಬಂದ್ಬಿಡ್ತೀನಿ ಸಾಹೇಬ್ರೆ. ಹಿಂಗ್ ಹೋಗಿ ಮತ್ತೆ ಅದೇ ಒಂದು ಸ್ಪೀಡ್ ಅಲ್ಲಿ ರಿಟರ್ನ್ ಬರ್ತೀನಿ, ಇಲ್ಲೇ ಇರಿ. ಕಣ್ಣು ಮಿಟುಕಿಸಿದರೊಳಗನೆ, ಅಂದ್ರೆ ಕಣ್ಣು ಮುಚ್ಚಿ ತೆಗೆಯೋದ್ರೊಳಗನೆ ನಾನು ಏನ್ ಮಾಡ್ತೀನಿ, ಚಿಲ್ಲರೆಯನ್ನ ತೆಗೆದುಕೊಂಡು ಬಂದ್ಬಿಡ್ತೀನಿ ಅಂತ ಬಸಂತ ಪಂಡಿತ್ ರಾಜ್ಕಿಶೋರ್ ಅವರಿಗೆ ಹೇಳ್ತಾನೆ. बसंत नोट लेकर बाजार की ओर भागता है. राजकिशोर वहीं खड़े रहते हैं. धीरे धीरे 15-20 मिनट बीत जाते हैं. जैसे जैसे समय बीतता है वे उत्सुक होकर बाजार की ओर देखते हैं. ಅವಾಗ ಬಸಂತ ನೋಟನ್ನು ಹಿಡಿದುಕೊಂಡು ಮಾರುಕಟ್ಟೆ ಕಡೆಗೆ ಏನ್ ಮಾಡ್ತಾನೆ, ಹುಡ್ಕೊಂತ ಹೋಗ್ತಾನೆ. ರಾಜ್ಕಿಶೋರ್ ಅಲ್ಲಿಯೇ ಏನ್ ಮಾಡಿರ್ತಾರೆ, ನಿಂತ್ಕೊಂಡಿರ್ತಾರೆ. 15-20 ನಿಮಿಷಗಳು ನಿಧಾನವಾಗಿ ಕಳಿಲಿಕ್ಕೆ ಪ್ರಾರಂಭವಾಗ್ತವೆ. ಸಮಯ ಕಳೆದಂತೆ ಅವರು ಅಂದ್ರೆ ಪಂಡಿತ್ ರಾಜ್ಕಿಶೋರ್ ಅವರು ಮಾರುಕಟ್ಟೆಯನ್ನ ಕುತೂಹಲದಿಂದ ನೋಡ್ತಾ ಇರ್ತಾರೆ. ಯಾರು? ಪಂಡಿತ್ ರಾಜ್ಕಿಶೋರ್ ಅವರು. राजकिशोर 15 मिनट हो गए, अब तक नहीं आया, कहाँ रह गया? मुझे तो लगता है अब नहीं लौटेगा. 15 ನಿಮಿಷಗಳಾಯ್ತು, ಇನ್ನೂ ಬಸಂತ ಬಂದಿಲ್ಲ, ಎಲ್ಲಿ ಉಳಿದುಕೊಂಡಿರಬಹುದು ಅಂತ ಅವ್ರು ವಿಚಾರ ಮಾಡ್ತಾ ಇರ್ತಾರೆ. ನನಗಂತೂ ಅವನು ಹಿಂದಿರುಗೋದಿಲ್ಲ ಅಂತ ಅನಿಸ್ತದೆ ಅಂತ ರಾಜ್ಕಿಶೋರ್ ಅವರು ತನ್ನ ಮನಸ್ಸಿನಲ್ಲಿಯೇ ಯೋಚನೆ ಮಾಡ್ತಾ ಇರ್ತಾರೆ. ಬಸಂತ ಹಿಂದಿರುಗಿ ಬರ್ತಾನೋ ಅಥವಾ ಇಲ್ವಾ, ಅವನ ಜೊತೆ ಏನಾಗತ್ತೆ ಏನಾಗೋದಿಲ್ಲ ಎನ್ನುವುದನ್ನ ನಾವು ಮುಂದಿನ ದೃಶ್ಯ 2ರಲ್ಲಿ ನೋಡೋಣ. ಇಂತಹ ವಿಡಿಯೋಗಳನ್ನ ಮತ್ತೆ ನೋಡ್ಲಿಕ್ಕೆ ಜಕಾರ ಅಕಾಡೆಮಿಯನ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ದೃಶ್ಯ 2 ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ